ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 19 ಸೆಪ್ಟೆಂಬರ್ 2024 ಗುರುವಾರ. ಇಂದಿನಿಂದ ಪಿತೃಪಕ್ಷ ಪ್ರಾರಂಭ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:18, ಚಂದ್ರೋದಯ ಸಂಜೆ 7:21, ಚಂದ್ರಾಸ್ತ ಬೆಳಗ್ಗೆ 7:07. ಇಂದಿನ ತಿಥಿ ಪ್ರತಿಪದ ಬೆಳಗ್ಗೆ 6:20, ದ್ವಿತೀಯ ರಾತ್ರಿ 3:54 ಸೆಪ್ಟೆಂಬರ್ 20 ನಂತರ ತೃತೀಯ. ಯೋಗ ವೃದ್ಧಿ ರಾತ್ರಿ 7:19 ನಂತರ ಧ್ರುವ. ನಕ್ಷತ್ರ ಉತ್ತರ ಭಾದ್ರಪದ ಬೆಳಗ್ಗೆ 11:12 ನಂತರ ರೇವತಿ. ಕರ್ಣ ತೈತಿಲ ಮಧ್ಯಾಹ್ನ 2:28, ಗರಜ ರಾತ್ರಿ 12:39 ಸೆಪ್ಟೆಂಬರ್ 20 ನಂತರ ವನಿಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:34 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:49 ರಿಂದ 12:37. ಪ್ರಾತಃ ಸಂಧ್ಯಾ ರಾತ್ರಿ 4:58 ರಿಂದ 6:09. ಸಂಧ್ಯಾಕಾಲ ಸಂಜೆ 6:18 ರಿಂದ 7:29. ಅಮೃತ ಕಾಲ ರಾತ್ರಿ 3:08 ಸೆಪ್ಟೆಂಬರ್ 20 ರಿಂದ ರಾತ್ರಿ 4:32 ಸೆಪ್ಟೆಂಬರ್ 20. ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ 8:04 ರಿಂದ ಬೆಳಗಿನ ಜಾವ 6:09 ಸೆಪ್ಟೆಂಬರ್ 20 ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 1:44 ರಿಂದ 3:15. ಯಮಗಂಡ ಕಾಲ ಬೆಳಗ್ಗೆ 6:09 ರಿಂದ 7:40 ವರ್ಜ್ಯಕಾಲ ಸಂಜೆ 6:39 ರಿಂದ 8:04. ದುರ್ಮುಹೂರ್ತ ಬೆಳಗ್ಗೆ 10:12 ರಿಂದ 11 ನಂತರ ಮಧ್ಯಾಹ್ನ 3:03 ರಿಂದ 3:57. ಬೆಳಗ್ಗೆ 11:12 ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಬೆಳಗಿನ ಜಾವ 5:15 ಸೆಪ್ಟೆಂಬರ್ 20 ಚಂದ್ರಬಲ ಇರುವ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಮೀನ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷ ರಾಶಿ. ಇಂದು ಹೆಚ್ಚಿನ ಪರಿಶ್ರಮದಿಂದ ಕೆಲಸ ಮಾಡುವ ಅಗತ್ಯವಿದೆ, ಹಾಗಾಗಿ ನಿಮ್ಮ ಕೋಪದ ಮೇಲೆ ನಿಯಂತ್ರಣವಿಡಿ, ಇಲ್ಲದಿದ್ದಲ್ಲಿ ಕೆಲಸ ಕೆಡುವುದು. ಈ ದಿನ ಯಾವುದೇ ಹೊಸ ಕಾರ್ಯ ಪ್ರಾರಂಭಿಸುವುದು ಬೇಡ. ಪ್ರಯಾಣದಲ್ಲಿ ಸಮಸ್ಯೆಗಳು ಬರುವುದು. ನಿಮ್ಮ ಸರ್ಕಾರಿ ಕೆಲಸಗಳಲ್ಲಿ ತೊಂದರೆಗಳಾಗಬಹುದು. ವೃಷಭ ರಾಶಿ. ಕುಟುಂಬದವರೊಡನೆ ಈ ದಿನ ಸಂತೋಷದಿಂದ ಮೋಜಿನಿಂದ ಕೂಡಿರುತ್ತದೆ. ಇಂದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದಲ್ಲದೆ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುವುದು. ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ. ಒಡ ಹುಟ್ಟಿದವರೊಡನೆ ಸಂಬಂಧ ಹಿತವಿರುವುದು. ಮಿಥುನ ರಾಶಿ. ನಿಮ್ಮ ಪ್ರೀತಿ ಮತ್ತು ಕಾಳಜಿಯ ಮನಸ್ಥಿತಿ ಮಕ್ಕಳಲ್ಲಿ ಸಂತೋಷವನ್ನು ಉಂಟು ಮಾಡುವುದು. ಆರೋಗ್ಯ ಉತ್ತಮವಾಗಿರುವುದು. ಪೋಷಕಾಂಶ ಆಹಾರ ಸ್ವೀಕರಿಸಿ. ಅನವಶ್ಯಕ ಒತ್ತಡದಿಂದ ದೂರವಿರಿ. ತಂದೆಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು. ಕಟಕ ರಾಶಿ. ನೀವು ಆರ್ಥಿಕವಾಗಿ ಸ್ವಲ್ಪ ನಷ್ಟವನ್ನು ಅನುಭವಿಸಬಹುದು. ಇಂದು ಹೆಚ್ಚು ದಣಿಯುವಿರಿ. ಕೆಲಸದಲ್ಲಿ ನಿಮಗೆ ಹೊಸ ಮತ್ತು ಕಷ್ಟಕರವಾದ ಕೆಲಸವು ಕಾಯುತ್ತಿದೆ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಂಬಂಧ ಹಾಳು ಮಾಡಿಕೊಳ್ಳಬೇಡಿ. ಪ್ರೀತಿಯ ವಿಷಯದಲ್ಲಿ ನಿರಾಸೆ ಕಾಣಬಹುದು. ಸಿಂಹ ರಾಶಿ. ಇಂದು ಆತ್ಮವಿಶ್ವಾಸದ ಕೊರತೆ ಅನುಭವವಾಗಬಹುದು. ಹಣದ ಅಭಾವದಿಂದ ಕೆಲಸದಲ್ಲಿ ತೊಡಕು ಉಂಟಾಗುವುದು. ನಕಾರಾತ್ಮಕ ವ್ಯಕ್ತಿಗಳಿಂದಾಗುವ ನಿರಾಸೆಯನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಆರೋಗ್ಯದ ಮೇಲೆ ಗಮನವಿರಲಿ. ಯೋಗ ಧ್ಯಾನಕ್ಕೆ ಸ್ವಲ್ಪ ಸಮಯ ಮಾಡಿಕೊಳ್ಳಿ. ಕನ್ಯಾ ರಾಶಿ. ಇಂದು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು. ಇಂದು ನೀವು ಆರ್ಥಿಕ ಭವಿಷ್ಯ ಮತ್ತು ಮಕ್ಕಳ ಮುಂದಿನ ಭವಿಷ್ಯದ ಯೋಜನೆ ಮಾಡಬಹುದು.
ಈ ದಿನ ಪ್ರಕೃತಿಗೆ ಹತ್ತಿರವಿದ್ದು ಮನಃಶಾಂತಿಯನ್ನು ಪಡೆಯುವಿರಿ. ವೈವಾಹಿಕ ಜೀವನದಲ್ಲಿ ಸಹಭಾಗಿತ್ವ ಸಮಾಧಾನ ನೆಲೆಸುವುದು. ತುಲಾ ರಾಶಿ. ನಿಮಗೆ ಬರಲಿರುವ ಅವಕಾಶವನ್ನು ಜವಾಬ್ದಾರಿಯುತವಾಗಿ ಸ್ವೀಕರಿಸಿ, ಇಲ್ಲದಿದ್ದಲ್ಲಿ ಭಾರಿ ಬೆಲೆ ತೆರಬೇಕಾಗುತ್ತದೆ. ನಿಮ್ಮ ಸ್ವಯಂ ಸುಧಾರಣೆಯ ಯೋಜನೆಗಳು ಹೆಚ್ಚಿನ ರೀತಿಯಲ್ಲಿ ಫಲ ನೀಡುವುದು. ನಿಮ್ಮ ಬಗ್ಗೆ ನಿಮಗೆ ಒಳಿತು ಮತ್ತು ವಿಶ್ವಾಸ ಬರುವುದು. ನಿಮ್ಮ ಕುಟುಂಬದವರೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ. ವೃಶ್ಚಿಕ ರಾಶಿ. ಇಂದು ಕೆಲಸದಲ್ಲಿ ಹೆಚ್ಚಿನ ಒತ್ತಡವಿರಬಹುದು, ಹಾಗಾಗಿ ಕೆಲಸದಲ್ಲಿ ನಿರತರಾಗಿರುತ್ತೀರಿ. ನಿಮ್ಮ ಮೇಲಧಿಕಾರಿಗಳ ಮೇಲೆ ಕೋಪಗೊಳ್ಳಬೇಡಿ. ಇಂದು ಆರೋಗ್ಯದಲ್ಲಿ ಏರುಪೇರುಗಳಾಗುವ ಸಂಭವವಿದೆ. ನಿಮ್ಮ ಮಕ್ಕಳ ಅಭಿವೃದ್ಧಿಯನ್ನು ಕಂಡು ಸಂತೋಷ ಪಡುವಿರಿ. ಧನು ರಾಶಿ. ದೊಡ್ಡ ವ್ಯವಹಾರಗಳನ್ನು ಮಾಡಲು ಇಂದು ಸೂಕ್ತ ಸಮಯವಲ್ಲ. ಹೆಚ್ಚಿನ ಖರ್ಚಿನಿಂದ ಹಣ ಉಳಿಸಲು ಕಷ್ಟವಾಗುತ್ತದೆ. ನಿಮ್ಮ ಕಟುವಾದ ಮಾತಿನಿಂದ ಕುಟುಂಬದವರ ಶಾಂತಿ ಮತ್ತು ನೆಮ್ಮದಿಗೆ ಧಕ್ಕೆಯಾಗುವುದು. ಪ್ರಯಾಣದಿಂದ ಸುಸ್ತು ಅಥವಾ ತಲೆನೋವು ಬರಬಹುದು. ಮಕರ ರಾಶಿ. ಇಂದು ನೀವು ವೃತ್ತಿ ಅಥವಾ ವ್ಯಾಪಾರ ಸಲಹೆಗಾಗಿ ಹಳೆಯ ಸಹೋದ್ಯೋಗಿ ಅಥವಾ ಗೆಳೆಯರೊಂದಿಗೆ ಮಾತನಾಡಿದರೆ ಉತ್ತಮ. ಅವರ ಸಹಾಯ ದೊರೆತ ನಂತರ ಸಂತೋಷವಾಗಿರುವಿರಿ. ನಿಮ್ಮ ವಾಕ್ಚಾತುರ್ಯದಿಂದ ನಿಮಗೆ ವಿಶೇಷ ಅನುಕೂಲತೆ ಸಿಗುವುದು. ಕುಂಭ ರಾಶಿ. ವ್ಯಾಪಾರ ಉತ್ತಮಗೊಳಿಸಲು ಹೆಚ್ಚಿನ ಖರ್ಚು, ಶ್ರಮದೊಂದಿಗೆ ಹೆಚ್ಚಿನ ಸಮಯವನ್ನು ವ್ಯಯಿಸಬೇಕಾಗುವುದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುವುದು. ನಿಮ್ಮ ಯೋಜನೆಗಳು ಯಶಸ್ವಿಯಾಗುವವು. ಕುಟುಂಬದೊಂದಿಗೆ ಪ್ರಯಾಣ ಯೋಜಿಸುವಿರಿ. ಒತ್ತಡದಿಂದ ದೂರವಿರಿ. ಮೀನ ರಾಶಿ. ನಿಮ್ಮ ಪ್ರೀತಿಯ ಸಂಬಂಧಗಳಲ್ಲಿ ಅತಿಯಾದ ಭಾವುಕತೆ ಬೇಡ. ನೀವು ಕುಟುಂಬ ಮತ್ತು ವ್ಯಾಪಾರ ಸಮತೋಲನ ಕಾಪಾಡುವಲ್ಲಿ ವಿಜಯಗಳಾಗುವಿರಿ. ನಿಮ್ಮ ವೈವಾಹಿಕ ಜೀವನದ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡುವಿರಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.